ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ವೀಡಿಯೋಸ್ ನೋಡಿ ಅವ್ರಿಗೆಲ್ಲನೂ ಥ್ಯಾಂಕ್ ಯು ಸೋ ಮಚ್. ಆಯ್ತಾ ಇದ್ರೆ ನಾನು ರೆಡಿ ಆಗ್ತಿದ್ದೀನಿ ಫ್ರೆಂಡ್ಸ್. ಫ್ಯಾನ್ ಆಫ್ ಮಾಡ್ತೀನಿ ಇರು. ಅದು ತೆಗೆದ್ರೆ ಆಟೋಮೆಟಿಕ್ ಎಲ್ಲ ಆಫ್ ಆಗುತ್ತಲ್ಲ. ಇವತ್ತು ಡೇ 2 ಮೈಸೂರಲ್ಲಿ ಹೇಗೆ ನಡೆಯುತ್ತೆ, ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅಲ್ಲ ವಂಡರ್ಲಾ ಅಂದ್ರು ಇದು ನೋಡು ಎಷ್ಟು ಹೈಟ್ ಇದೆ. ಅಬ್ಬಾ ಅದು ಇನ್ನ ಫಿಟ್ ಮಾಡಿಲ್ಲ. 1 2 3 3 ಜನ ಅಷ್ಟೇ. 6 ಜನ ಆ ಕಡೆ 3 ಈ ಕಡೆ 3 ಅಲ್ವಾ? ಕೆಳಗಡೆ ಒಂದಿದೆ, ಕೆಳಗಡೆ ಇರ್ತವೆ 12 ಜನ ಅಷ್ಟೇ. ನೋಡಿ ಫಾಗ್ ಹೆಂಗ್ ಹೋಗ್ತಾ ಇದೆ ಪಟ್ಟದ ಮೇಲೆ. ಇಷ್ಟು ಬೆಳಗ್ಗೆನೆ ಬಂದಿದ್ದೀವಿ. ಎಷ್ಟೊತ್ತಾಗಿದೆ? ಟೈಮ್ ಒಂದು 6:30 ಆಗಿರ್ಬೋದು. 6:30ನ ಟೈಮು? 7 o'clock ಆದರೆ ಅಲ್ಲಿ ಬೇರೆ ರೂಟ್ ತೊಗೊಬಿಟ್ಟಿದ್ವಿ ನಾವು. ಬೇರೆ ಲೆಫ್ಟ್ ಹೋಗೋ ಬದಲು ಎಲ್ಲೋ ರೈಟ್ ಹೋಗ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ಸುತ್ತ ಹಾಕ್ಕೊಂಡು ಬಂದಿದ್ದಾಯಿತು. ಬಂದಿದ್ದೀವಿ. ಇನ್ನು ಯಾವುದು ಶಾಪ್ಸ್ ಎಲ್ಲ ಏನೂ ಓಪನ್ ಆಗಿಲ್ಲ. ಹೋಗೋಣ ಒಳಗಡೆ. ಯಾವಾಗವಾಗ ವೀಡಿಯೋ ಮಾಡೋದಕ್ಕಾದರೆ ಮಾಡ್ತೀನಿ. ರಶ್ ಹೆಂಗಿರುತ್ತೆ ನೋಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಹಸುರ ಅಂಡರ್ ಕನ್ಸ್ಟ್ರಕ್ಷನ್. ನಾವು ಬಂದಾಗ ಇನ್ನೂ ಓಪನ್ ಇರಲಿಲ್ಲ. ಆವತ್ತು ಅಮಾವಾಸ್ಯೆ ಬೇರೆ. ಓಪನ್ 7:30 ಆಗುತ್ತೆ ಅಂತ ಹೇಳಿದ್ರು. ಬಂದು ಓಪನ್ ಮಾಡ್ತಿದ್ದಾರೆ. ಆಲ್ರೆಡಿ ಲೈನ್ ನೋಡಿ ಎಷ್ಟು ಉದ್ದ ಇದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಇದು ಸ್ಪೆಷಲ್ ಎಂಟ್ರಿ ಅಂದರೆ ದುಡ್ಡು ಕೊಟ್ಟು ನೋಡೋದು. ಈ ಕಡೆ ಫ್ರೀ ಎಂಟ್ರಿ ಇತ್ತು, ಅದಂತೂ ಇನ್ನೂ ಜಾಸ್ತಿ ಜನ ಇದ್ದರು ಅಂದ್ಕೊಳ್ಳಿ. ದುಡ್ಡು ಕೊಟ್ಟೆ ಎಷ್ಟು ಜನ ಇದ್ದರೆ ಇನ್ನು ಫ್ರೀಯಾಗಿ ಎಷ್ಟು ಜನ ಇರ್ತಾರೆ ನೋಡೋದಕ್ಕೆ ಅಂತ. ಒಳಗಡೆ ಎಂಟ್ರಿ ಆಗೋದಕ್ಕೆ ಕೂಡ ಕಷ್ಟ ಆಗ್ತಾಯಿತ್ತು ತುಂಬ. ಫುಲ್ ನೂಕಾಡ್ಬಿಟ್ರು. ಮಕ್ಕಳಿದ್ದಾರೆ ಅಂತ ಕೂಡ ನೋಡಿ. ಇನ್ನು ದರ್ಶನ ಎಲ್ಲ ಮುಗಿಸೋದಕ್ಕೆ ನಮಗೆ ಕರೆಕ್ಟಾಗಿ 1 hour ಆಯಿತು. ಅಂದರೆ ಒಳಗಡೆ ತುಂಬ ರಶ್ ಇತ್ತು. ಹಾಗೆಯೇ ಏನಕ್ಕೋ VIP ಯಾರಾದರೂ ಬಂದಿದ್ರು ಅನಿಸುತ್ತೆ. ಡೋರ್ ಕ್ಲೋಸ್ ಮಾಡಿದರು ಸ್ವಲ್ಪ ಟೈಮ್ ನಮಗೆ. ಆಮೇಲೆ ಮಗು ಅಳ್ತಾ ಇದ್ಲು ಅಂತ ನಮ್ಮನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ದೇವ್ರ ಮುಂದೆನೇ ಹೋಗಿದ್ವಿ ನಾವು ಸ್ಪೆಷಲ್ ದರ್ಶನ ಅಂದರೆ ಅದು ದೊಡ್ಡದು ಏನು ತೊಗೊಂಡಿರಲಿಲ್ಲ. ಬರೀ 100 ರೂಪಾಯಿ ಟಿಕೆಟ್ ತೊಗೊಂಡಿದ್ದು. ಬಟ್ ಸ್ಟಿಲ್ ನಮಗೆ ಮಗು ಇತ್ತು ಅಂತ ದೇವ್ರ ಮುಂದೆನೇ ಬಿಟ್ಬಿಟ್ರು. ನಾವು ಎಷ್ಟೊತ್ತು ನಿಂತಿದ್ವಿ ಗೊತ್ತಾ? ಸುಮಾರು 10-15 ಮಿನಿಟ್ಸ್ ನಾವು ದೇವ್ರ ಮುಂದೆ ನಿಂತ್ಕೊಂಡಿದ್ವಿ. ತುಂಬ ಖುಷಿ ಆಯಿತು. ಹಾಂ ಮಾಡು, ಮತ್ತೆ ನೀಟಾಗಿ ಮಾಡಿ ಇನ್ನೊಂದ್ಸತಿ ಮಾಡು. ಅದು ಬೆರಳು ಕಾಣಿಸ್ಬಿಡ್ತು. ಮಾಡು, ಬಾಯ್ಲಿ ಮಾಡು. ಅಮ್ಮ ಯಾರು ಹೇಳ್ಕೊಟ್ಟಿದ್ದು? ಲೈನಲ್ಲಿ ಅರ್ಧ ದೂರ ಹೋಗಿದ ತಕ್ಷಣ ಇವಳು ಎದ್ಬಿಟ್ಲು. ಇವಳು ಯಾರ ಹತ್ರನೂ ಇರಲ್ಲ, ನನ್ನ ಹತ್ರನೇ ಇರಬೇಕು. ಎದ್ದಿದ ತಕ್ಷಣ ನನ್ನ ಹತ್ರ ಬಂದ್ಬಿಟ್ಲು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಏನು ತಿಂದಿರ್ಲಿಲ್ವಲ್ಲ, ಎಳ್ನೀರು ಕುಡಿತಾ ಇದ್ವಿ. ಎಳ್ನೀರು ಕುಡಿಯೋದಕ್ಕೂ ಕೂಡ ಅವಳನ್ನ ಹೋಗೋದು ಬಿಟ್ಟಿಲ್ಲ. ಮಂಕಿ ನೋಡ್ತಾ ಇದ್ದಾಳೆ ಗೈಸ್ ಇವಳು. ಎಲ್ಲಿದೆ ಮಂಕಿ? ಆ ಕಡೆ ಹೋಯ್ತು. ಎಲ್ಲಿ ನೀರು ಹಾಕೋದಿದು? ಆ ಕ್ಯಾಪ್ ತೆಗೆದ್ಬಿಟ್ಟು ಬಿಟ್ಟರೆ ಬರೀ ಹಂಗೆ ಸ್ಮೋಕ್ ಬರುತ್ತಾ? ನನ್ನ ತಮ್ಮ ಬರುವಾಗಲೇ ಆರ್ಡರ್ ಮಾಡಿದ ಕಾರ್ ಬೇಕು ಅಂತ. ಅದಕ್ಕೆ ಅವನಿಗೂ ಚೆನ್ನಾಗಿರೋ ಕಾರ್ ತಗೊಂಡ್ವಿ. ಹಂಗೆ ಹತ್ರ ಬಂದು ತೋರಿಸಿದ್ರೆ ಕಾಣಿಸಲ್ಲ, ದೂರದಿಂದ ತೋರಿಸಿ. ಯಾವ ಕಡೆ? ಇನ್ನು ಮುಂದೆ ಹೋಗೋದು ಬೇಡವಾ? ಇದೆಲ್ಲ ಎಷ್ಟು? 160ನಾ? ಎರಡು ಕೈ ಇಟ್ಕೊ ನವೀನ್. ಹಾಕ್ಸಲ್ಲ ಅಮ್ಮ, ಮುನ್ನಡಿ ಬೇಡ. ಗೊತ್ತೇನು ಉರಿತಾ ಇದೆ. ಅದೇನಿಲ್ಲ, ಸಿಲ್ಲ ಐತೆ ವಾಟರ್. ಅಪ್ಪ ಉರಿ ಬೇಡ, ಸಿಲ್ಲ ಐತೆ. ಆಗ ವಾಟರ್ ಇಲ್ಲ ನೋಡಿ, ಸಿಲ್ಲ ಇಲ್ಲಿ ನೋಡಿ. ಆಗ ಏನಿಲ್ಲ, ಸಿಲ್ಲ ಐತೆ. ಉರಿತದೆ. ಉರಿತದ
ಇಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು. ಅದು ಹಾಕಿಸ್ಕೊಂಡ್ಮೇಲೆ ಕೈ ತುಂಬ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು. ನವೀನು ಅಂದ್ಕೊಂಡ್ರು ಲೈಟಾಗಿ ಏನೋ ಉರಿತಾ ಇದೆ ಅಂತ. ಆದರೆ ನನಗೆ ಮಾತ್ರ ಗೊತ್ತಿತ್ತು ಅದು ಎಷ್ಟು ಉರಿತಾ ಇತ್ತು ಅಂತ. ನೋಡ್ತಾ ಇರ್ಬೋದು, ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಬಂದಿದ್ದು ನಾವು. ಇವಾಗ ಆಲ್ಮೋಸ್ಟ್ ಕೈ ಎಲ್ಲ ಕ್ಯೂರ್ ಆಗಿದೆ. ಮಾರ್ಕ್ಸ್ ಮಾತ್ರ ಇದೆ, ಪೇಯ್ನ್ ಏನಿಲ್ಲ. ತುಂಬ ಅಂದರೆ ತುಂಬ ಪೇಯ್ನ್ ಅನುಭವಿಸ್ಬಿಟ್ಟೆ ನಾನು ಅದು ಹಾಕಿಸ್ಕೊಂಡು. ದಯವಿಟ್ಟು ಯಾರೂ ಆರ್ಟಿಫಿಷಿಯಲ್ ಸ್ಟ್ಯಾಂಪ್ ಮೆಹಂದಿನ ಹಾಕಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಲ್ಲಿ ಏನೇನು ಕೆಮಿಕಲ್ಸ್ ಹಾಕಿರ್ತಾರೋ ಏನೋ ಗೊತ್ತಿಲ್ಲ. ನನ್ನ ಮಗಳು ಹಾಕಿಸ್ಕೋಬೇಕಿತ್ತು, ಅವಳ ದಾಣೆ ಬರ ಚೆನ್ನಾಗಿತ್ತು ಅವತ್ತು. ಅವಳದು ಬೇಡ ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಡೆ. ಆವಾಗ ಮತ್ತೆ ನಿಪ್ಪಲಲ್ಲಿ ಕೈಯೆಲ್ಲ ತೊಳೆದ್ಬಿಟ್ಟಿದ್ರು ನನಗೆ ಅಂತ ನವೀನ್ ಅದು ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಅಲ್ಲೇ ಹೊಸ ನಿಪ್ಪಲ್ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದರು. ಅದು ಸಹ ಬಂದಿತ್ತು, ಅದನ್ನು ನೋಡ್ತಾ ಇದ್ವಿ. ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಮತ್ತು ನನಗಂಗೆ ಆದಮೇಲೆ ನವೀನು ಮನೆಗೆ ಹೋಗೋಣ, ಬ್ಯಾಂಗ್ಳೂರ್ಗೆ ಹೊರಟ್ಬಿಡೋಣ, ಬೇಡ ಅಮಾವಾಸ್ಯೆ ಬೇರೆ ಹಿಂಗೆ ಮಾಡ್ಕೊಂಡಿದೀಯ, ಟೈಮ್ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು. ನಾವು ಮೇಯ್ನ್ ಬಂದಿದ್ದೆ ಆನೆಗಳನ್ನ ನೋಡಬೇಕು, ನನ್ನ ಚಿಕ್ಕ ಮಗಳಿಗೆ ತೋರಿಸ್ಬೇಕು ಅಂತಾನೆ. ಅದೇ ಮಿಸ್ ಮಾಡಿಕೊಂಡ್ರೆ ಹೇಗೆ ಅಂತ ಬೇಡ, ನೋಡ್ಕೊಂಡು ಹೋಗೋಣ, ಉರಿತಾನೆ ಸ್ವಲ್ಪ ಹೊತ್ತು, ಏನು ತಡ್ಕೊತೀನಿ, ಆಯಿಂಟ್ಮೆಂಟ್ ಎಲ್ಲ ಇಂಜೆಕ್ಷನ್ ಎಲ್ಲ ಆಗಿತ್ತಲ್ಲ, ನನಗೆ ಇವಾಗ ಸ್ವಲ್ಪ ಪರವಾಗಿಲ್ಲ, ನೋಡಿಕೊಂಡೇ ಹೋಗೋಣ ಅಂತ. ಆಮೇಲೆ ಒಳಗಡೆ ಏನು ಹೋಗೋದು ಬೇಡ ಅಂತ ನಾನೇ ಹೇಳಿದೆ. ನಾವು ಅರಮನೆ ಒಳಗಡೆ ಏನು ಹೋಗಿಲ್ಲ, ನಾವು ನೋಡಿದ್ವಿ ಆಲ್ರೆಡಿ 2-3 ಸತಿ. ಅದಕ್ಕೆ ಮಕ್ಕಳು ದೊಡ್ಡವರಾದಮೇಲೆ ಮತ್ತೆ ಯಾವಾಗಲಾದರೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಮುಂದೆ ಎಲೆಕ್ಟ್ರಿಕ್ ವೆಹಿಕಲ್ ಇರುತ್ತಲ್ಲ ಅದರಲ್ಲಿ ಅರಮನೆ ಸುತ್ತ ಒಂದು ರೌಂಡ್ ಬಂದ್ವಿ. ಆನೆಗಳನ್ನೂ ನೋಡಿದ್ವಿ. ಮುಂದೆ ನೋಡ್ಕೋತಾ ಹೋಗಿ ಎಷ್ಟು ಚೆನ್ನಾಗಿದೆ ಅಂತ. ಆನೆಗಳನ್ನ ಹತ್ರದಿಂದ ನೋಡೋದಕ್ಕೆ ಬಿಟ್ಟಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾವು ಬಂದಿದ್ದೆ ಅದಕ್ಕಂತ. ನಾವು ಮೊದಲೇ ವಿಷಯ ಗೊತ್ತಿದ್ದಿದ್ರೆ ನಾವು ನೆಕ್ಸ್ಟ್ ವೀಕ್ ಆದರೂ ಬರ್ಬೋದಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ. ಎಲ್ಲಿ ಎಫ್ ಎಲ್ಲಿದೆ ಬಾಬು? ಬರೀ ಬೆಲೆ ಬರೀ ಕಂಜಾನು ನಾನಲ್ಲ ಅಂತ ಹೇಳ್ತಾ ಇಲ್ಲ, ನಾನಲ್ಲ ಅಂತ ಹೇಳ್ತಾ ಇದ್ದದು. ನಿನ್ನ ಹೆಸರು ಕೇಳಲ್ಲ ಅವ್ರಿಗೆ, ಅವ್ರು ಹೇಳ್ತಾರೆ ಅದು ಹೇಳಲ್ಲ ಅವ್ರಿಗೆ. ಎಲ್ಲಿಗೆ ಬಿಡೋದು? ಏಕೆ? ಯಾರೋ ರೀಲ್ಸ್ ಮಾಡಿ ಅದೇ ಅವಳು ಕೇಸ್ ಆಯ್ತಲ್ಲ, ಅದಕ್ಕೆ ಬಿಡ್ತಾ ಇಲ್ಲ. ವಿನ್ನಿ ನೋಡ್ತಾ ನೋಡ್ತಾ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನೇ ಮರ್ತೋಗಿದ್ಲು ಅನಿಸುತ್ತೆ. ಏನೂ ರಿಯಾಕ್ಟ್ ಮಾಡಿಲ್ಲ ಅವಳು, ಶಾಕಾಗಿ ನೋಡ್ತಾ ಇದ್ಲು ಅಷ್ಟೇ. ಅಷ್ಟು ಬಿಟ್ಟರೆ ನಗಿಯೋದು, ಎಕ್ಸೈಟ್ಮೆಂಟ್ ಏನೂ ಆಗಲಿಲ್ಲ. ಇನ್ನೂ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಿದ್ರು. ನಾವು ಹೋದಾಗ ಇನ್ಫ್ಯಾಕ್ಟ್ ಲೈಟಿಂಗ್ಸ್ ಕೂಡ ಆನ್ ಆಗಿರಲಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ಏನೇನೋ ಅಂದ್ಕೊಂಡೋದ್ವಿ, ಏನೇನೋ ಆಗೋಯಿತು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ನಾವು ಬಂದರೆ ನವರಾತ್ರಿಗಳಲ್ಲೇ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆದಾಗಲೇ ಬರಬೇಕು ಅಂತ ಮಾತಾಡಿಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡೋದಕ್ಕಾಗಲ್ಲ, ದೊಡ್ಡದಾಗೆ ಡಿಸಪಾಯಿಂಟ್ ಆಗೋಯ್ತು ನನಗಂತೂ. ಸೇವ್ ಮಾಡೋಕ್ಕೆ ಅಲ್ವಮ್ಮ ಬಾಬು? ಕಾಸು ಇಡ್ತೀಯ ಅದರಲ್ಲಿ ಇನ್ಮೇಲೆ? ಬಾಬು ಇಲ್ಲಿ ನೋಡು, ಕಾಸು ಇಡ್ತೀಯ ಇನ್ಮೇಲೆ ಅದರಲ್ಲಿ. ಏನು ತಗೊಳಕ್ಕೆ? ಎಲ್ಲ ಇದೆ, ಎಲ್ಲ ಕೊಂಚ ಇದೆ, ಎಲ್ಲ ಕೊಂಚ ಅದು ಬರ್ತದೆ. ಇದು 400 ರೂಪಾಯಿ, 60 ಕೊಂಚ ಇದೆ, 60 ಕೊಂಚ ಇದೆ. ಏನು ಚಿಕ್ಕದು ಬೇಕಾದ್ರೆ 800 ಎಲ್ಲ ಕಾಯಿನ್ಸ್ ಇದೆಯಾ ಅಂತ ನಮಗೆ ಮಕ್ಕಳಿಗೆ ತೋರ್ಸೋಕ್ಕೆ ಕಾಯಿನ್ ಕಲೆಕ್ಷನ್ಗೆಲ್ಲ ಆಗೋದು. ಇದು 800 ಚಿಕ್ಕದು. ಜೋರಾಗಿ ಮಾಡು. ಇನ್ನೊಂದ್ಸತಿ ಮಾಡು, ದೂರ ಹೋಗು. ಮಾಡು. ಏನ್ ಬೇಕು? ಎಷ್ಟು ಡ್ರೀಮ್ ಕ್ಯಾಚರ್ ದೊಡ್ಡದು? 800. ಕಮ್ಮಿ ಡಿಸ್ಕೌಂಟ್ ಇಲ್ವಾ? 750 ಚಿಕ್ಕದೆಲ್ಲ ಎಷ್ಟು ಇದೆಲ್ಲ? 120. ಕಡಿಮೆ ಕೊಡಿ.
ಎಲ್ಲ ಥರ ಐಟಮ್ಸ್ನು ರೋಡ್ ಸೈಡಲ್ಲಿ ಶಾಪಿಂಗ್ ಅಂದರೆ ಶಾಪ್ಸ್ ಏನೇನೋ ಹೇಳ್ತಾ ಇದ್ದೀನಿ, ಶಾಪ್ಸ್ ಹಾಕ್ಕೊಂಡಿದ್ರು. ಆದರೆ ಎಲ್ಲ ಎಕ್ಸ್ಪೆನ್ಸಿವ್ ಆಗಿತ್ತು. ಯಾಕಂತ ಗೊತ್ತಿಲ್ಲ, ಅಪ್ಪ ದಸರಾ ಟೈಮ್ ಅಂತನೋ ಏನೋ ಎಲ್ಲ ಎಕ್ಸ್ಪೆನ್ಸಿವ್ ಆಗಿತ್ತು. ಅದಕ್ಕೆ ನಾವು ಏನೇನು ಬೇಕೋ ಅಷ್ಟನ್ನೇ ಕಡಿಮೆ ಮಾಡಿದ್ರೆ ತೊಗೋತಾ ಇದ್ವಿ, ಇಲ್ಲಾಂದರೆ ನಾವು ತೊಗೊತಾನೇ ಇರಲಿಲ್ಲ. ನಾನು ಟ್ರೈ ಮಾಡೋ. ಅರಮನೆ ನೋಡಿಕೊಂಡು ಮತ್ತೆ ಏನು ನೋಡೋದು ಬೇಡ ಅಂತ ನಾನು ಡಿಸೈಡ್ ಮಾಡಿದೆ. ಅಷ್ಟೇ ನೋಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಅರಮನೆ ಆದಮೇಲೆ ನಮ್ಮದು ಬೇರೆ ಏನು ನೋಡೋ ಪ್ಲ್ಯಾನ್ಸ್ ಇರಲಿಲ್ಲ, ಅಷ್ಟೇ ಇದ್ದಿದ್ದು. ಆದರೆ ಹೊರಡ್ತಾ ರೋಡಲ್ಲಿ ನಾವು ಲಂಚ್ ಮಾಡಿಕೊಂಡು ಮತ್ತು ಪಯಣ ನೋಡೋದಕ್ಕಂತ ಹೋದ್ವಿ. ನಾವು ಹೋಗ್ಬೇಕಾದ್ರೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ, ಬರಬೇಕಾದ್ರೆ ಪಯಣ ನೋಡ್ಕೊಂಬರ್ಬೇಕು ಅಂತ. ಅಲ್ಲಿ ಮಾತ್ರ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ನನ್ನ ಮಗಳು ತುಂಬ ಖುಷಿಪಟ್ಲು, ಎಷ್ಟು ಚೆನ್ನಾಗಿದೆ ಎಲ್ಲ ಥರ ವೆಹಿಕಲ್ಸ್, ಬಂಡಿ ಏನಂತಾರೆ ಜಟ್ಕಾ ಗಾಡಿ ಅದು ಕಾರ್ಸ್ ಮತ್ತು ಬೈಕ್ಸ್, ವಿಷ್ಣುವರ್ಧನ್ ಸರ್ ಯೂಸ್ ಮಾಡ್ತಾ ಇದ್ದಿದ್ದು ಕಾರ್, ಮತ್ತು ಇನ್ನು ಏನೇನೋ ಇತ್ತು. ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದಂಥ ವಸ್ತುಗಳೆಲ್ಲ ಇಟ್ಟಿದ್ರಲ್ಲಿ. ಯಾರಾದರೂ ಆ ಕಡೆ ಮೈಸೂರಿಂದ ಬ್ಯಾಂಗ್ಳೂರಿಂದ ಮೈಸೂರು ರೋಡಲ್ಲಿ ಟ್ರಾವೆಲ್ ಮಾಡಿದ್ರೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತೊಗೋಬೋದು ನಾವು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಇವಾಗಿನ ಕಾರ್ಗಳು ಏನೇನೂ ಇಲ್ಲ ಇದ್ರ ಮುಂದೆ ಅಂತ ಅನ್ನಿಸ್ಬಿಡ್ತು ನನಗೆ. ನೋಡಿದ್ರಲ್ವಾ, ಎಲ್ಲ ಪ್ರತಿಯೊಂದು ವಸ್ತುನೂ ಯಾವ ಇಸ್ವಿಯಲ್ಲಿ ಯೂಸ್ ಮಾಡ್ತಾಯಿದ್ರು, ಹೇಗೆ ಯೂಸ್ ಮಾಡ್ತಾಯಿದ್ರು, ಅದೇನು ಎಲ್ಲ ಇನ್ಫಾರ್ಮೇಷನ್ಸ್ ಜೊತೆ ಹಾಕಿದ್ದಾರೆ. ಮಕ್ಕಳಿಗೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇಲ್ಲಿಗೆ ಹೋದರೆ. ಯಾರಾದರೂ ಆ ರೋಡಲ್ಲಿ ಟ್ರಾವೆಲ್ ಮಾಡಿದ್ರೆ ಇದನ್ನು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.